ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನೋಡಿರಿ. ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡಿರಿ. ನಾನು ಇವತ್ತು ನಿಮ್ಮ ಕೂಡ ಸೂಪರ್ ಆಗಿರೋಂಥ ಒಂದು ರೆಸಿಪಿ ಶೇರ್ ಮಾಡ್ಕೋಬೇಕಲ್ಲಕತ್ತೀನಿ. ಅದು ಯಾವ ರೆಸಿಪಿ ಅಂತಂದ್ರೆ ಮೆಂತ್ಯ ಪಲ್ಯನ ಸೊಪ್ಪಿನ ಪಲ್ಯ ನೋಡಿರಿ. ಮೆಂತ್ಯ ಸೊಪ್ಪಿನ ಪಲ್ಯ ತುಂಬಾ ಚೆನ್ನಾಗತ್ತದ್ರಿ. ಮೆಂತ್ಯ ಪಲ್ಯನ ಬಳಸಿ ನೀವು ಪಲ್ಯ ಮಾಡಿ ನೋಡಿರಿ, ಸೂಪರಾಗಿರ್ತದೆ. ಈ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಮತ್ತು ಏನೆಲ್ಲ ಬೇಕು ಅಂತ ಹೋಗಿ ನೋಡ್ಕೊಂಡು ಬರೋಣ ಬರ್ರಿ. ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ಲಿಕ್ಕೆ ನೋಡ್ರಿ, ನಾನಿಲ್ಲಿ ಒಂದು ಕಟ್ಟಿನಷ್ಟು ಮೆಂತ್ಯ ಪಲ್ಯನ ಸೋಸಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಶೇಂಗಾದ ಬೀಜನ ಕೊಟ್ಟಿಟ್ಕೊಂಡಿದ್ದೀನಿ ನೋಡ್ರಿ, ಸ್ವಲ್ಪ. ಮತ್ತು ಇಲ್ಲಿ ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ. ಇಲ್ಲಿ ಒಂದು ಮೀಡಿಯಮ್ ಸೈಜ್ ಇರೋಂಥ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋಕ್ಕೆ ಜಾಸ್ತಿ ಐಟಮ್ ಏನೂ ಬೇಡ್ರಿ. ಈರುಳ್ಳಿ, ಹಸಿ ಮೆಣಸಿನ್ಕಾಯಿ, ಹುರಿದಿರುವಂಥ ಶೇಂಗಾದ ಪುಡಿ ನೋಡಿರಿ, ಇಷ್ಟೇ ನೋಡಿರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜೀರಿಗೆ ಆದ್ರೆ ಆಯ್ತು ನೋಡಿರಿ, ತುಂಬ ಚೆನ್ನಾಗಾಗ್ತದೆ ಈ ಮೆಂತ್ಯ ಸೊಪ್ಪಿನ ಪಲ್ಯ. ಮೆಂತ್ಯ ಸೊಪ್ಪಿನ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಇದು ಇವಾಗ ಇದು ಸೋಸಿ ಇಟ್ಕೊಂಡಿನ ಕ್ಲೀನಾಗಿ ಇದು ಸಣ್ಣಗೆ ಕಟ್ ಮಾಡಿಕೊಂಡು ಸ್ವಲ್ಪ ತೊಳ್ಕೊತೀನಿ ರೀ. ಮೊದಲು ಫಸ್ಟ್ ಕಟ್ ಮಾಡ್ಕೊತೀನಿ, ಆಮ್ಯಾಗ ತೊಳೆದು ತೊಗೋತೀನಿ ನೋಡ್ರಿ. ಇಲ್ಲಿ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ತೊಳ್ಕೊಂಡು ಕೂಡ ತೊಗೊಂಡು ನೋಡ್ರಿ. ಇವಾಗ ಇಲ್ಲೊಂದು ಚಿಕ್ಕ ಪಾತ್ರೆ ತೊಗೊಂಡಿನಿ. ಇದ್ರಾಗ ಒಗ್ಗರಣೆ ಮಾಡ್ಕೊಳಮ್ರಿ. ಇವಾಗ ನೋಡ್ರಿ, ಗ್ಯಾಸ್ ಹಚ್ಚಿ ನಾನು ಚಿಕ್ಕ ಕಡಾಯಿ ಇಟ್ಕೊಂಡ್ರಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಅದಕ್ಕೆ ಬರೀ ಜೀರಿಗೆ ಹಾಕೋಬೇಕ್ರಿ, ಸಾಸಿವೆ ಏನು ಹಾಕೊಳ್ಳೋದು ಬೇಡ್ರಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ರೀ. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಸಣ್ಣಗೆ ಈರುಳ್ಳಿ ಅದು ಸೇರಿಸ್ಕೊತೀನಿ. ಮತ್ತು ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ನೋಡಿ. ಒಂದು ಚಿಟಿಕೆಯಷ್ಟು ಅರಿಶಿಣ ಸೇರಿಸ್ಕೊತೀನಿ. ಇವಾಗ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಸೇರಿಸ್ಕೊತೀನಿ. ಇವಾಗ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗತ್ತನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದೇ ಟೈಮ್ನಾಗ ಒಂದು ಸ್ವಲ್ಪ ಹಚ್ಚಿ ಖಾರದ ಪುಡಿನೂ ಹಾಕ್ಕೊತೀನಿ. ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಸಪ್ಪಗದಾವ್ರಿ, ಹಾಗಾಗಿ ಹಚ್ಚಿ ಖಾರದ ಪುಡಿನೂ ಹಾಕ್ಕೊತೀನಿ ನೋಡ್ರಿ. ಹಚ್ಚಿ ಖಾರದ ಪುಡಿ ಬೇಕಂದ್ರೆ ಹಾಕೋಬೋದ್ರೆ, ಬೇಡಂದ್ರೆ ಬಿಡ್ಬೋದು ನೋಡ್ರಿ. ಇದು ಒಂದು ಸ್ವಲ್ಪ ಫ್ರೈ ಆಗಲಿ ನೋಡ್ರಿ. ಇವಾಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗ್ಯದ್ರಿ. ಇದ್ರಾಗ ಎಣ್ಣೆಯಾಗ ಇದಕ್ಕೆ ನಾವು ತೊಳೆದು ಇಟ್ಕೊಂಡಿದ್ದೀನಲ್ರಿ ಮೆಂತ್ಯ ಸೊಪ್ಪು, ಈ ಸೊಪ್ಪನ್ನು ಅದಕ್ಕೆ ಇದರಲ್ಲಿರೋಂಥ ನೀರನ್ನ ಟೈಟಾಗಿ ಹಿಂಡಿ ತೆಗಿಬೇಕು. ನಾವು ಹಿಂಡಿ ತೆಗೆದು ಇದನ್ನು ತೆಗೆದು ಹಾಕಬೇಕು. ನಾನು ಇದಕ್ಕೆ ಹಾಕಿ ತಿರುಗಿ ತೊಗೋತೀನಿ ನೋಡ್ರಿ. ನಾನು ಎಲ್ಲ ಮೆಂತ್ಯ ಪಲ್ಯನೂ ನೀಟಾಗಿ ಹಿಂಡಿ ಹಾಕ್ಕೊಂಡಿನಿ. ಇದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳಮ್ರಿ. ಇದೇ ಥರ ನೀಟಾಗಿ ತಿರುಗಿ ಫ್ರೈ ಮಾಡ್ಕೊಂಡು ತೊಗೋತೀನಿ ರೀ. ಇದು ನೀಟಾಗಿ ನಾನು ಒಂದು 2 ನಿಮಿಷ ತಿರುಗಿ ತೊಗೊಂಡಿನಿ. ಈಗ ಶೇಂಗಾದ ಪುಡಿ ಕೊಟ್ಟಿಟ್ಕೊಂಡಿದ್ದೀನಲ್ರಿ, ಅದನ್ನು ಸೇರಿಸ್ಕೊಳ್ತೀನಿ ನೋಡಿ. ಸ್ವಲ್ಪ ಶೇಂಗಾದ ಪುಡಿ ಇದೇ ರೀತಿಯೇ ಕುಟ್ಕೊಂಡು ಹಾಕ್ಕೋಬೇಕ್ರಿ. ಶೇಂಗಾದ ಬೀಜ ಬಾಯಾಗಿ ಸಿಗ್ತದೆ ನೋಡ್ರಿ, ಅವಾಗ ಚಂದ ಆಗ್ತದೆ ಈ ಪಲ್ಯ. ಇವಾಗ ಶೇಂಗಾದ ಪುಡಿ ಹಾಕ್ಕೊಂಡು ಒಂದು ರೌಂಡ ತಿರುಗಿ ತೊಗೋತೀನಿ ನೋಡ್ರಿ. ಇದು ಇವಾಗ ಸಖತ್ತಾಗಿ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಯ್ತು ನೋಡ್ರಿ. ಇಷ್ಟು ಮಾಡ್ಕೊಂಡ್ರೆ ಸಾಕು ನೋಡ್ರಿ. ಬಿಸಿ ರೊಟ್ಟಿಯಾಗೂ ತಿನ್ಬೋದು, ಚಪಾತಿ ಮತ್ತು ಕಡಕ್ ರೊಟ್ಟಿ ಕೂಡ ಜೊತೆಗೂ ತಿನ್ಬೋದು ನೋಡ್ರಿ, ಚೆನ್ನಾಗಿರುತ್ತೆ. ಮತ್ತು ಬಿಸಿ ಅನ್ನಕ್ಕೂ ನಾವು ಸೈಡಿಗೆ ಬಾಡಿಸ್ಕೋಬೋದು ನೋಡ್ರಿ. ಇದು ಇವಾಗ ರೆಡಿ ಆಯ್ತು. ಇದನ್ನು ನಾನು ಇದನ್ನು ಒಂದು ಪ್ಲೇಟಿಗೆ ತಕ್ಕೋತೀನಿ ನೋಡ್ರಿ. ಗ್ಯಾಸ ಬಂದ್ ಮಾಡ್ತೀನಿ ರೀ. ನಾನು ರೆಡಿ ಆಯ್ತು ನೋಡ್ರಿ. ನಾವು ಮಾಡಿರುವಂಥ ಮೆಂತ್ಯ ಸೊಪ್ಪಿನ ಪಲ್ಯ ತುಂಬಾ ಚೆನ್ನಾಗಿ ಬರ್ತದ್ರಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿರಿ. ನಾವು ಮಾಡಿರುವಂಥ ಮೆಂತ್ಯ ಸೊಪ್ಪಿನ ಪಲ್ಯ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ನಮಸ್ಕಾರ ರೀ, ಥ್ಯಾಂಕ್ ಯು.